ಕುಖ್ಯಾತ ರೌಡಿಯಾದಂತ ಲ್ಯಾಗ್ ಮಂಜರ್ ಅವರ ದುರ್ಮರಣ. ಕಾರಣ, ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳದ್ದಕ್ಕೆ ಕ್ಯಾಂಟೀನ್ ಒಳಗೆ ಇಲಿಯನ್ನು ಬಿಟ್ಟು ಸಾಯಿಸಲಾಗಿದೆ. ಅಲ್ಲ, ಲ್ಯಾಗ್ಗೆ ಈ ಗತಿ ಆಗ್ಬಿಟ್ರೆ ಸರ್, ಇನ್ನು ನಮ್ಮ ನಿರಂಜನ್ ಸರ್ಗೆ ಏನು ಗತಿ ಅಂತ. ಅಯ್ಯೋ ಅಪ್ಪ ಅಪ್ಪ, ಯಾವನ ಬೆಳಗ್ಗೆ ಕರೆಂಟ್ ತೆಗೆದಿರೋದು ಏನು ಕಾಣ್ತಾನೆ ಇಲ್ಲ, ನನಗೇನು ಗೊತ್ತಿಲ್ಲ. ಅಯ್ಯಯ್ಯೋ ಕರೆಂಟ್ ಇಲ್ಲಲ್ಲ, ಹೆಂಗ್ ಮಾಡೋದು? ಅಪ್ಪ ತಂದೆ, 3 ಅಡಿ ಮೂಲಂಗಿ, ಈ ವಯಸ್ಸಲ್ಲಿ ನಿನ್ಗೆ ಸೋಕಿ ಬೇಕಾ? ಕರೆಂಟ್ ಇದೆ, ಕತ್ಕೊಂಡ್ಬಿಟ್ಟಿದ್ದೆ ನಾನು. ಅಪ್ಪ ನಿನ್ನ ಹತ್ರ ಒಂದು ಆಳವಾಗಿ ಏನೋ ಕೇಳ್ಬೇಕು. ಏನು ಅಪ್ಪ, ಈ ಹೆಣ್ಣಂದ್ರೆ ಏನಪ್ಪ? ಹೆಣ್ಣು ಅಂದ್ರೆ ಗಿಡ ಇದ್ದಂಗೆ. ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವಾಗ ನೀರ್ ಹಾಸ್ತಾ ಇರ್ಬೇಕು, ಗೊಬ್ಬರ ಹಾಕ್ತಾ ಇರ್ಬೇಕು. ಅವಾಗ್ಲೇ ಫಲ ಚೆನ್ನಾಗ್ ಕೊಡೋದು. ಅಪ್ಪ, ಈಗ ನಾವು ರಚಿತಾ ಮ್ಯಾಮ್ ತರ ಇರೋ ಬ್ಯೂಟಿಫುಲ್ ಹುಡುಗಿ ಮದ್ವೆ ಆಗ್ಬೇಕಾ, ಇಲ್ಲ ಸುಸ್ಮಿತನ್ ತರ ಇರೋ ಸುಮಾರಾಗಿರೋ ಹುಡುಗಿ ಮದ್ವೆ ಆಗ್ಬೇಕಾ? ನೋಡ್ ಮಗ, ರಚಿತಾ ರಾಮ್ ತರ ಇರೋವಳನ್ನ ಮದ್ವೆ ಆದ್ರೆ ಇಡೀ ಊರವ್ರ ಕಣ್ಣು ಎಲ್ಲ ಅವ್ರ ಮೇಲೆ ಇರುತ್ತೆ. ಅದೇ ಸುಮಾರಾಗಿರೋ ಸುಸ್ಮಿತನ ಮದ್ವೆ ಆದ್ರೆ ಅವಳ ಕಣ್ಣು ಯಾವಾಗ್ಲೂ ನಮ್ಮ ಮೇಲೆ ಇರುತ್ತೆ. ಏನು ಆಟ ಆಡಕ್ಕಾಗಲ್ಲ. ಒಟ್ನಲ್ಲಿ ಗಂಡಸರಿಗೆ ಪ್ರಾಬ್ಲಮ್. ಅಪ್ಪ, ಲೈಫ್ ಅಂದ್ರೆ ಏನು? ತುಂಬಾ ಸಿಂಪಲ್. ಬಾಳೆ ಎಲೆ ಮೇಲೆ ರಸಂ ಬಿದ್ದಂಗೆ, ಯಾವ ಕಡೆ ಹರ್ಕೊಂಡು ಹೋಗುತ್ತಂತಾನೆ ಗೊತ್ತಾಗಲ್ಲ. ಅಪ್ಪ, ಮದ್ವೆ ಆಗ್ಬೇಕಾದ್ರೆ ಗಂಡಸರಿಗೆ ದೊಡ್ಡ ಮನ್ಸಿರುತ್ತೋ ಇಲ್ಲ ಹೆಂಗ್ಸುಗ್ ದೊಡ್ಡ ಮನ್ಸಿರುತ್ತೋ? ಗಂಡಸರಿಗೆ ದೊಡ್ಡ ಮನ್ಸಿರೋದು. ಹೆಂಗೆ ಅಂದ್ರೆ ಹೇಳ್ತೀನಿ ಕೇಳು. ಆಗ ತಾನೇ ಮದುವೆ ಆಗಿರೋ ಗಂಡಿಗೆ ಏನಾದ್ರು ತಂಗಿ ಇದ್ರೆ ಹೆಂಡತಿ ಸಹಿಸಲ್ಲ, ಉರ್ಕೊಂಡ್ಬಿಡ್ತಾಳೆ. ಅದೇ ಹೆಂಡತಿಗೆ ಏನಾದ್ರು ಒಬ್ಳು ತಂಗಿ ಇದ್ರೆ ಗಂಡಂದ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನೋ. ನಾಟಿ ಅಪ್ಪ, ನಮಗ ಆ ಭಾಗ್ಯನೇ ಇಲ್ವೇ? ನನಗಿದೆಯಲ್ಲ. ಕೊನೆಗೊಂದು ಆ ಮಾತು ಹೇಳ್ತೀನಿ ನೋಡ. ಅಪ್ಪ ಆಗಿ ಮನೆ ಎಷ್ಟೇ ದೊಡ್ಡದಾಗಿದ್ರು ಬಾಗ್ಲು ಇಷ್ಟಿರುತ್ತೆ. ಬಾಗ್ಲು ಎಷ್ಟೇ ದೊಡ್ಡದಾಗಿದ್ರು ಬೀಗ ಇಷ್ಟಿರುತ್ತೆ. ಬೀಗ ಎಷ್ಟೇ ದೊಡ್ಡದಿದ್ರು ಕೀ ಇಷ್ಟಿರುತ್ತೆ. ಇಷ್ಟು ಚಿಕ್ಕ ಕೀ ಇಡೀ ಮನೆನೇ ಓಪನ್ ಮಾಡುತ್ತೆ ಅಂದ್ರೆ ಲೆಕ್ಕ ಹಾಕು. ಹೆಂಡತಿನ ಖುಷಿಯಾಗಿಡ್ಬೇಕು, ಅವಾಗ್ಲೇ ಸಂಸಾರನೂ ಚೆನ್ನಾಗಿ ನಡೆಯೋದು. ಇಂಥ ಸೂಕ್ಷ್ಮಗಳೆಲ್ಲ ತಿಳ್ಕೊಬೇಕು ನೀನು. ತಿಳ್ಕೊಂಡೆ. ನನಗೆ ಸ್ವಲ್ಪ ರಿಸರ್ಚ್ ಇದೆ. ನೀನ್ ಒಳಗಡೆ ಹೋಗಿ ಚಿಲ್ಕ ಹಾಕೊಂಡ್ ಮಲ್ಕೋ. ನಿಲ್ಲೆ. ಅತ್ತೆ, ನಾನು ಇಲ್ಲಿ ನಡೋ ಬಗ್ಸ್ ಕಸ ಗುಡಿಸಿದ್ರೆ ನೀವು ಬಂದು ಉಗಿತಿದ್ರಲ್ಲ, ನಿಮ್ಗೆ ಏನ್ ಬಂದಿರೋದು? ಊರ್ ಮಳ್ಳಿ ಬೆಳಗ್ಗೆ ಎದ್ದು ಕೂಡ್ಲೆ ಆ ಗುರು ಕಿರಣ್ ನೋಡೋ ನೆಪದಲ್ಲಿ ಕಸ ಇಲ್ಲ ಅಂದ್ರೂ ಮೋಟ್ ಕೈ ಹಿಡ್ಕೊಂಡು ಪರಪರನೆ ಕೆರಿತಿದ್ದಲ್ಲ, ಅದಕ್ಕೆ ಕಸ ತಂದು ಹಾಕ್ದೆ. ನೋಡತ್ತ ಸರ್, ಇಷ್ಟ ದಿನ ನನ್ನ ಮತ್ತೆ ದೇವ್ರು ಅನ್ಕೊಂಡಿದ್ದೆ, ಈಗ ಬಾಯಿಗೆ ಬಂದಂಗ ಅನ್ಬಿಟ್ರಲ್ಲಪ್ಪ ಶಿವನೇ. ಇಂತ ಸದಾರಾಮೆ ಆಟ ಚೆನ್ನಾಗ್ ಆಡ್ತೀಯ ಕಣೆ. ಅನ್ನ ಮಾಡ್ತೇನೆ. ಇಲ್ಲ, ಅಕ್ಕಿ ಕೆರು ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆದಾರಿ. ನಮ್ CCTV ಕ್ಯಾಮ್ರಾ ಇನ್ನೂ ಇಲ್ಲೇ ಇದೆ, ಏನು ಒಳಿಕೆ ಹೋಗಿಲ್ಲ. ಹಾಗೆ ಬುದ್ಕೆ ಏನ್ ಈ ಕಡೆ ಚಪ್ಪಾಸ್ಕೊ ಕುತ್ಕೊಂಡ್ಬಿಟ್ಟಿದ್ಯಾ? ಒಳ್ಳೆ ಕೋಳಿ ಮೊಟ್ಟೆ ಇಡಕ್ ಕೂತಿದ್ಯಾ? 2 ಮೊಟ್ಟೆ ಇಟ್ಟಿದ್ದೀನಿ, ಬೇಸ್ಕೊಂಡ್ ತಿನ್ನು. ಅಲ್ಲ ಕಣ, ಚಟ್ಟ ಇಡ ವಯಸ್ಸಲ್ಲಿ ಮೊಟ್ಟೆ ಇಡ ಮಾತಾಡ್ತಿಯಲ್ಲ, ನಿಂದು ಒಳ್ಳೆ ಮಾತಾಯ್ತು. ಅಕ್ಕರಿ ಇಲ್ಲಾಕ ಚಾಪೆ ಹಾಸ್ಕೊಂಡಿದ್ಯಾ? ನಿಮ್ಮ ಅಜ್ಜ ಬರ್ತೀನಿ ಅಂತ ಮಿಸ್ ಕಾಲ್ ಕೊಟ್ಟಿದ್ದ, ಅದಕ್ಕೆ ಚಾಪೆ ಹಾಸ್ಬಿಟ್ಟು ಕಾಯ್ತೀವಿ. ಅದಕ್ಕೆ ನಾನೇ ಬಂದಿದ್ದೀನಲ್ಲ. ಸಾಕ್ ಸುಮ್ನಿರ ಬಿಟ್ಟಿದೆ. ಅಕ್ಕರಿ ಅಜ್ಜ ಅಂತೀಯಲ್ಲ, ಅಜ್ಜನ ಹೆಸರೇನಜ್ಜಿ? ಹೇಳಜ್ಜಿ. ಅಯ್ಯೋ, ಅವ್ರ ಹೆಸರು ಹಿಡಿದ್ರೆ ಅವ್ರಿಗೆ ಆಯಸ್ ಕಮ್ಮಿ ಆಯ್ತದೆ. 20 ವರ್ಷ ಆಗೈತೆ, ಇವಾಗ ವಾಯ್ಸು. ಅಜ್ಜಿ ಹೇಳಜ್ಜಿ. ಚಂದ್ರಪ್ರಭಾಜಿ ಯುವಕ ಹಿಂಗ ಆಡ್ಕಂಡೆ ಸೊತ್ತ ಊಟ ಬಿಡೋನು. ಅದೇ ನೀನ್ ಇಲ್ಲೇ ರೆಸ್ಟ್ ಮಾಡ್ತಾ ಇರೋ, ನನಗ್ ಸ್ವಲ್ಪ ರಿಸರ್ಚ್ ಮಾಡೋದಿದೆ. ಮಾಡು, ಅದೇನ್ ಮಾಡ್ತೇ ಮಾಡು. ಇವಳು ಎಲ್ಲ ಕಿತ್ತದೋಳು ಎಲ್ಲ ಕೆಲಸವ ನನ್ನ ತಕ್ಕನೆ ಮಾಡಿಸ್ತಾಳೆ. ಓಸಿ ಮನೆ ಕಂತೀನಪ್ಪ ಶಿವನೇ, ನನ್ನ ಅಪ್ಪನೇ ರಾಮಚಂದ್ರ. ಅಶೋ, ನನಗೂ ಒತ್ತಾರೆಯಿಂದ ಕೆಲಸ ಮಾಡಿ ಮಾಡಿ ಸಾಕೋಗೋಯ್ತು. ಕಿಸ್ತು ಬಿಸಾಕವಳೆ. ಅಲ್ಲ,
ಇದೇ ನೀವ್ ಅಯ್ಯ ಇಷ್ಟೊತ್ತಿಗೆ ಬಂದು ಬಿತ್ಕೊಬಿಟ್ಟವನಲ್ಲ ಏನ್ರಿ ರೀ ಹೋಗ್ರಿ ನಿಮಗೆ ಊಟ ಒಂದ್ ಇದ್ಬಿಟ್ರೆ ಸಾಕು ತಿಂದು ಎಲ್ಲಂದ್ರಲ್ಲಿ ಕೌಚ್ಕೊಂಡ್ ಬಲ್ಕೊಬಿಡ್ತೀರಾ ನನ್ ಗೋಡ್ ಕೇಳೋರೇ ಇಲ್ಲ ನಿಮ್ಮಮ್ಮ ಅವ್ರಲ್ರಿ ನನಗ್ ಬಾಯಿಗೆ ಬಂದಂಗ್ ಬೈತಾರ್ ಕಣ್ರಿ ನನಗಂತಾರೆ ನಿನಗಿಂತ ನಾಯಿನ ಎಷ್ಟ ವಾಸಿ ಅದನ್ನೇ ನನ್ ಮಗನ್ಗೆ ಕಟ್ಟಬೇಕಿತ್ತು ಅಂತ ನಿಮ್ಮಮ್ಮ ಹಿಂಗೆ ಮಾಡ್ತಿರ್ಲಿ ಕಣ್ರಿ ಇಷ್ಟ ದಿನ ಬಾಗ್ಲಲ್ಲಿ ಮಲಗಿಸ್ತಿದ್ದೆ ನಾಳೆಯಿಂದ ರಸ್ತೆಲಿ ಮಲಗಿಸ್ತೀನಿ ರಸ್ತೆಲಿ ಹಾ ಅಲ್ಲ ಎಲ್ಲವ ಮಲಗಿಸ್ತೀಯಾ ರಸ್ತೆ ಮಲಗಿಸ್ತೀಯಾ ನಿನ್ನ ಬೀದಿಗೆ ಹೇಳ್ತೀನಿ ಕಣ್ಣೆ ನನ್ನನ್ನ ರಸ್ತೆ ಮಲಗಿಸ್ತೀನಿ ಅಂತ್ಯ ಬಾರೆ ಆಚೆಗೆ ಅವ್ವ 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 ಅತ್ತೆ ಅನ್ನೋದು ಕಾಂಡೆಯ ಸಾಯಿ ಅಂತ್ಯಲ್ಲ ನಿನಗೇನ್ ಮಾಡ್ಬೇಕು ಅಂತೀನಿ ನನ್ ಜುಟ್ಟೆ ಇಟ್ಕೋತೀಯನೆ ನಿನ್ನ ಅಯ್ಯೋ ಏನು ಅಂದ್ರೆ ಬನ್ರಿ ಅಯ್ಯೋ ನಾವು ಮಗನೇ ನಿಮ್ಮ ಅವ್ವ ನನಗೆ ಹೊಡಿತೇನೆ ಮಗ ಯುದ್ಧ ಶುರುವಾತ ಐದು ತಗ ಐದು ನಿಮ್ಮಮ್ಮ ಮನೆ ಏನ್ ಮಾಡಿದಾರೆ ಗೊತ್ತೇನ್ರಿ ಏನ್ ಮಾಡಿದಾರೆ ನಮ್ಮ ಅಪ್ಪ ಕಳ್ದೋಗಿದ್ದಾರೆ ಪೇಪರ್ ಅಲ್ಲಿ ಆಡ್ ಕೊಡಿ ಅಂತ ಫೋಟೋ ಕೊಟ್ರೆ ಈ ಅಮ್ಮ ಅವಳ ಫೋಟೋ ಹಾಕ್ಬಿಟ್ಟು ನನ್ ಬೀಗರು ಕಳ್ದಾಗೋರೆ ಹುಡುಕೊಡಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟವಳೆ ಅಜ್ಜಿ ನೀನ್ ಯಾಕಜ್ಜಿ ಹಂಗ್ ಮಾಡ್ದೆ ಸುಮ್ನಿರ ಅವಳ ಅಪ್ಪ ಏನ್ ಶಾರುಖ್ ಖಾನ ಅವ ಹೆಂಗ್ ಏಜ್ ಆಗದೆ ಸತ್ರ ಸಾಯ್ಲಿ ಬಿಡು ನಮ್ಮ ಅಪ್ಪಂಗೆ ವಯಸ್ಸಾಗದೆ ಅಂತೇನೆ ನೀನೇನ್ ಹರಿಯದ್ ಹುಡುಗಿಯೇನೆ ನೀನು ಮುದಿ ಗೂಬೆ ಕೇಳ್ದ ನೀನ್ ಹೆಂಡತಿ ಆಡೋ ಮಾತನ್ನ ನಿನ್ನ ಮುಂದೆನೆ ನನ್ನ ಗೂಬೆ ಅಂತಾಳೆ ಇರೋ ನೀನ್ ತಲೆ ಕಟ್ಸ್ಕೊಬೇಡ ಇನ್ನೊಂದ್ ಬಿಡು ಮಗನ ಸುಮ್ಕೋ ಸ್ವಲ್ಪ ಹೊತ್ತು ಏನಾಗಿದೆ ನಿನಗೆ ಏನೇ ನಮ್ಮಮ್ಮನ್ನ ಗೂಬೆ ಅಂತೀಯ ಬೇಕಾದ್ರೆ ಹಂದಿಯನ್ನು ನಾಯಿಯನ್ನು ಹೆಸರುಗತ್ತೆಯನ್ನು ಗೂಬಂತ ಮಾತ್ರ ಕರಿಬೇಡ ಅಮ್ಮ ಹೇಳಿದೆ ನೋಡು ಮಾತಾಡು ಕೇಳ್ದೇನೆ ಒಂದಿನನು ನನ್ನ ಮಗ ನನ್ನ ಎದುರಿಗೆ ಉಸಿರು ಬಿಟ್ಟಿರ್ಲಿಲ್ಲ ಗೂಬೆ ಒಂದು ಬಿಟ್ಟು ಎಲ್ಲ ಅಂದ್ಬಿಟ್ಟ ಕಿತ್ತೋದ್ ನನ್ನ ಮಗ ಎಲ್ಲ ಆಗಿದ್ದು ಹಂದಿ ಅಂತಾಳಿಂದಾನೆ ಕೇಳ್ದ ಮಗನೇ ನಿಮ್ಮ ಅಮ್ಮನೇ ಹಂದಿ ಅಂತಾಳೆ ನಿಮ್ಮ ಅಜ್ಜಿ ಅಜ್ಜಿ ಬೇಕಡೆ ನಮ್ಮ ಅಮ್ಮನಿಗೆ ಹಂದಿ ಅಂತೀಯ ವಾಟರ್ ಟ್ಯಾಂಕ್ ಅನ್ನು ನಾಯಿಯನ್ನು ಕಂತ್ರಿ ನಾಯಿಯನ್ನು ಹಂದಿ ಅಂತ ಮಾತ್ರ ಅನ್ಬೇಡ ಹೇಳಿದ್ದೀನಿ ಬಿಡಮ್ಮ ಹೇಳಿದ್ದೀನಿ ಏನ್ರಿ ನಿಮ್ಮ ಅಮ್ಮನ ಬಗ್ಗೆ ಅಂದಿದ ತಕ್ಷಣ ಕರಳು ಚುರುಕ್ಕಂದು ಬಿಡ್ತಾ ಅನ್ನತ್ತ ಕಡೆ ಅಂತ ಇನ್ನದಾಗತ್ತೆ ಕಳ್ಳು ಬಳ್ಳಿ ಸಂಬಂಧ ಕಣೆ ಏಯ್ ನಿಂದು ಕರಳು ಬಳ್ಳಿ ಸಂಬಂಧ ಕಟ್ ಮಾಡಿ ಬಿಸಾಕ್ತಾರೆ ನಂದು ತಾಳಿ ಸಂಬಂಧ ಕಣೆ ಕಟ್ತಾರೆ ಅದೇ ಶಾಶ್ವತವಾಗಿ ಉಳಿಯೋದು ನಮ್ಮಪ್ಪ ಅಮ್ಮನ್ ಬಿಟ್ಟು ನಿಮ್ಮನ್ನ ನಂಬ್ಕೊಂಡು ಬಂದಿದ್ದಕ್ಕೆ ನನ್ಗೆ ಈ ಪರಿಸ್ಥಿತಿ ಬೇಕಾಗಿತ್ತು ಕಣ್ರಿ ನಾನು ಎಲ್ಲ ಅವನ್ನ ಹೋಗ್ತೀಯಾ ಇಲ್ಲ ಒಳಗಡೆ ಹೋಗಿ ಮನಿ ಕತ್ತೀನಿ ಅಮ್ಮ ನಿನಗೊಂಚೂರು ಬುದ್ಧಿ ಬೇಡವಾ ಅವಳ ಅಪ್ಪ ಅಮ್ಮನ ಬಿಟ್ಟು ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ ಅಂತ ಅವಳು ಕಣ್ಣಲ್ಲಿ ನೀರು ತರಿಸ್ತಿಯಲ್ಲ ನಿನ್ನ ತಾಯಿ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ ಛೀ ನಾವು ಹಂಗೆ ಮಾತಂತೇನೋ ಅನ್ನಪ್ಪ ನೀ ದೊಡ್ಡವನಾದೆ ನಿನ್ನನ್ನು ಹೇರ್ಬೇಕಾದ್ರೆ ಸಾವು ಬಂದು ಕದ ತಡ್ತಾ ಇರತ್ತೆ ಆ ಸಾವನ್ನು ಕಣ್ಣು ತಪ್ಪಿಸಿ ಹಂಗೋ ಹಿಂಗೋ 9 ತಿಂಗಳು ಎತ್ತು ಹೊತ್ತು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದಕ್ಕೆ ಒಳ್ಳೆ ಮಾತಂದೆ ಕಣಪ್ಪ ತುಂಬಾ ಖುಷಿ ಆಯ್ತು ಮಗನೇ ನನ್ ಸಮಸ್ಬಿಡ ಅವ್ವ ಅಜ್ಜಿ ಅಪ್ಪನ್ಗೆ ಅವ್ವ ಅವಳೆ ನಿನಗೆ ನಾನಿದ್ದೀನಿ ಬಾ ನಿದ್ದೆ ಮಾಡು ಬಾ ಚೋತ್ರಿ ನನ್ನ ಮಗ ಇವನು ಅವ್ವ ಅದು ಅಲ್ಲ ಏನ್ ಮಾಡ್ತಿದ್ಯಾ ಅವಳಿಗೆ ಕಣ್ಣಾಗ್ಬಿಟ್ಟದೆ ಕಣೋ ಏಯ್, ಏಯ್, ಬಾಯ್ ಕಡೆ ಬಾಯ್ ಕಡೆ ಹಾಯ್ ಡಾರ್ಲಿಂಗ್ ಅಪ್ಪ ಅವಳು ಅದೇ ನಾನು ರಿಸರ್ಚ್ ಅಂತ ಹೋಗ್ತಿದ್ನಲ್ಲ ಅದ್ರಲ್ಲಿ ಸಿಕ್ಕಿದ್ ರಿಸಲ್ಟ್ ಲೋ, ಆವಾಗಿಂದ ರಿಸರ್ಚ್ ಅಂತ ಮಾಡ್ತದ ಕೆಲಸ ಇದನ್ನ ಅಪ್ಪ ಇವ್ರ ಮನೇಲಿ ಬೇರೆ ಹುಡುಗನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವಳು ಮನೆ ಬಿಟ್ಟು ಬ್ಯಾಗ್ ಎತ್ಕೊ ಓಡ್ ಬಂದ್ಬಿಟ್ಟವಳೆ
ಹಂಗಾದ್ರೆ ನಾನು ನಿಂತು ಮದುವೆ ಮಾಡ್ತೀನಿ ಇರೋ ನಿನಗೆ. ಡಾರ್ಲಿಂಗ್ ಇವರು ನಮ್ ಡ್ಯಾಡಿ, ಹಾ. ಮನೆಯಲ್ಲಿ ವೇಸ್ಟ್ ಬಾಡಿ. ಅದ್ ನನ್ ಡಾರ್ಲಿಂಗ್ ಅಜ್ಜಿ. ಬಾವ ಇಲ್ಲಿ ನಿಲ್ಲು ಹಸಿಯ. ತಗ ತಗ ಚಾಕ್ಲೇಟ್ ಕೊಡ್ತೀನಿ ತಗ. ತಿನ್ನವ್ವ. ಕಾಣಿಸ್ಬಿಡು. ನಿಮ್ಮ ಅತ್ತೆ ನನಗೆ ಗುರ್ಸ್ದಂಗೆ ನಿಮ್ಮ ಅತ್ತೆ ಗುರ್ಸವ. ಆಯ್ತಜ್ಜಿ. ಹಾಯ್ ಮಾವ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಮಾವ. ಇವಳೇ ಏನ್ರಿ ಎಲ್ಲಿದೆಯಾ ಬಾರಿ ಹೊರಗಡೆ. ಇದು ನಮ್ಮ ಮನೆ, ನೀ ಈ ಕಡೆಯಿಂದ ಒಳಿಕ್ ಹೋಗ್ಬೇಕು. ಸರಿ ಯಾವಳ ಅವಳು? ಅಮ್ಮ ಇವಳು ನಿನ್ ಸೊಸೆ ಆಗೋಳು. ಬಾ ಬಾ ಬಾ, ಬಾ, ಬಾ. ಅಯ್ಯೋ ನಮಸ್ತೆ ಮಾಡಿ ಅತ್ತೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅತ್ತೆ ನನ್ಗೆ ನಿಮ್ ಮಗನ್ ಬಿಟ್ಟಿರಕ್ಕಾಗ್ದೆ ಮನೇನೆ ಬಿಟ್ಕೊಂಡು ಬಂದ್ಬಿಟ್ಟೆ ಅತ್ತೆ. ಅಯ್ಯೋ ಬೇಜಾರ್ ಮಾಡ್ಕೋಬೇಡಕಂದ, ಇದನ್ನೇ ನಿನ್ ಮನೆ ಅನ್ಪ. ಹೌದಾ? ಹಂಗಾದ್ರೆ ಈ ಮನೆ ಬಿಟ್ಟು ಎಲ್ರಿ ಯಾವಾಗ ಆಚೆ ಹೋಗ್ತೀರಾ? ಏಯ್ ಈ ಮನೆ ಬಿಟ್ಟು ನಾವ್ ಯಾಕೆ ಆಚೆಗೆ ಹೋಗ್ಬೇಕು? ಅವನು ನನ್ನ ಮಗ ಕಣೆ, ಮಧ್ಯ ಬಂದಿರೋಳು ನೀನು. ಹೆಂಗ್ ಚೆನ್ನೋಳು ಮತ್ತೆ ಬರ್ತಾ ಇನ್ನೇ ಹುಟ್ಟಲಿನ ಜೊತೆಲಿ ಇರ್ತಾವ. ನಮಿಗೂ ನಮ್ಗೆ ಆದ ಆಸೆ ಆಕಾಂಕ್ಷೆಗಳನ್ನು ಇರುತ್ತೆ. ಈ ಮುದಿಗುಬಳ ಜೊತೆ ನನಗೆ ಹೇಗಕ್ಕಾಗಲ್ಲ. ಹೋಗ್ರಿ ಆಚೆ. ನಂದು ನನ್ ಮಗಂದು ಕರಳು ಬಳ್ಳಿ ಸಂಬಂಧ ಕಣೆ. ನಿಮ್ದು ಕಳ್ಳು ಬಳ್ಳಿ ಸಂಬಂಧ ಕಟ್ ಮಾಡ್ತಾರೆ, ನಮ್ದು ತಾಳಿ ಸಂಬಂಧ ಕಟ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟ ದಿನ ಎತ್ತು ಒತ್ತು ಸಾಕಿದ್ಯಾ, ಇನ್ಮೇಲೆ ನಿನ್ ಮುಗೀತು. ಇನ್ಮೇಲೆ ನಾನ್ ನೋಡ್ಕೊಳ್ತೀನಿ ಅಷ್ಟೇ. ಏಯ್ ತಾಯಿ ಮಗನ್ನೇ ದೂರ ಮಾಡ್ತೀಯೇನೆ ನಿನ್ನ. ಅಯ್ಯೋ ಕಾಲ್ ಚಕ್ರ. ರಾತ್ರಿ ಆದ್ಮೇಲೆ ಹಗಲು, ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು. ಅದೇ ಅಮ್ಮ, ಇದೇನ್ ಮನೆನ ಸ್ಮಶಾನನ? ಏಯ್ ನಿನ್ ಹೆಂಡತಿನೇ ಕಣೋ ಈ ಮನೆನ ಸ್ಮಶಾನ ಮಾಡಿರೋದು. ರೀ ನನ್ ನಿದ್ದೆ ಬರ್ತಾ ಇದೆ, ಒಳಗಡೆ ಬನ್ನಿ ಸಾಕು. ಅಪ್ಪ ಹೋಗಪ್ಪ, ಕರಿತಾವಳೆ ಹೋಗಿ ಮಲ್ಕೋ. ನನಗೇನು ಕೆಲಸ ಇಲ್ಲಲ್ಲ, ನಾವು ಯಾವ್ದೋ ಗುಡಿ ಗುಂಡಾರ ಹೋಗಿ ಮಕ್ಕಂತೀನಿ. ಲೇ ಮಗನೇ, ಹೆಂಡತಿ ಇಲ್ದೆ ಸಲ್ಮಾನ್ ಖಾನು ಅವನೇ, ಅಷ್ಟೇ ಯಾಕೋ ನಮ್ಮ ಮಜಾ ಭಾರತದಲ್ಲಿ ಚಂದ್ರಣ್ಣನು ಅವನೇ. ತಾಯಿ ಇಲ್ದೆ ಯಾರು ಇಲ್ಲ ಕಣಲೇ. ಅದಕ್ಕೆ ಶಿವ ತಂದೆಯನ್ನ ಅರ್ಧ ಭಾವ ಕೊಟ್ಟಿರೋದು ಹೆಂಡತಿಗೆ, ತಾಯಿಗಲ್ಲ. ಯು ಗೆಟ್ ಅಪ್ ಫ್ರಮ್ ಮೈ ಹೋಮ್ ಬ್ಲಡಿ ಕಾತ್ರಗಿ ಚಿಕ್ಕಲ್ಲಂಗಿ ಚಿಕ್ಕ. ವಾ ನೀನು ಬಂದ. ಮನಿಕೋ ಮನಿಕೋ ಕೊಡು. ಬೆಚ್ಚಗೆ ಮನಿಕೋ ಕುತ್ಕೋ. ಇನ್ನೊಂದ್ ಸ್ವಲ್ಪ ವರ್ಷ ಅವಳು ಇಲ್ಲೇ ಬರ್ತಾಳೆ.